ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಹಲ್ಗಾಮ್ ದಾಳಿಯ ಉಗ್ರರ ಶಿಕಾರಿಗಿಳಿದಿದೆ ಎನ್ಐಎ. ಪಹಲ್ಗಾಮ್ನಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಎನ್ಐಎ ಹಸ್ತಾಂತರ ಮಾಡಿದ್ದಾರೆ ಈ ತನಿಖೆಯನ್ನ. ಅಂದ್ರೆ ಭಯೋತ್ಪಾದಕರ ದಾಳಿ ಆಗಿರೋದ್ರಿಂದಾಗಿ ಎನ್ಐಎ ಎಂಟ್ರಿ ಕೊಟ್ಟಿದೆ. ಈಗ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನು ಸ್ಥಳದಲ್ಲಿ ಸಾಕ್ಷ್ಯ ಸಂಗ್ರಹ ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿದ್ದಂತಹ ಪ್ರವಾಸಿಗರ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಎನ್ಐಎದವರು. ಕ್ರೈಮ್ ಸೀನ್ ರೀಕ್ರಿಯೇಟ್ ಮಾಡುತ್ತೆ ಎನ್ಐಎ. ಅಂದರೆ ಆ ಘಟನೆ ಅವತ್ತು ಹೇಗಾಯಿತು, ಮರುಸೃಷ್ಟಿ ಅಂತ ಹೇಳ್ತಾರಲ್ವ, ಅವತ್ತು ಉಗ್ರರು ಹೇಗೆ ಎಂಟ್ರಿ ಕೊಟ್ಟಿರಬಹುದು, ಅವರು ಎಷ್ಟು ಪ್ರಮಾಣದಲ್ಲಿ ದಾಳಿ ಮಾಡಿರಬಹುದು, ಎಲ್ಲಿಂದ ಅವ್ರು ಬಂದಿರಬಹುದು, ಹೀಗೆ ಅದನ್ನು ಮರುಸೃಷ್ಟಿಯನ್ನು ಎನ್ಐಎ ಅಧಿಕಾರಿಗಳು ಮಾಡ್ತಾರೆ. ಕ್ರೈಮ್ ಸೀನ್ ರೀಕ್ರಿಯೇಟ್ ಮಾಡ್ತಾರೆ. ಜೊತೆಗೆ ಅಲ್ಲಿ ಇದ್ದಂತಹ ಸ್ಥಳೀಯರಿಂದ ಮಾಹಿತಿ ತೆಗೆದುಕೊಳ್ತಾ ಇದ್ದಾರೆ. ಮತ್ತು ಪ್ರತ್ಯಕ್ಷದರ್ಶಿಗಳಿದ್ದಾರಲ್ವ ಅವ್ರ ಕಡೆಯಿಂದ, ಯಾಕಂದರೆ ಅಲ್ಲಿ ಹಲವಾರು ಅಂಗಡಿಗಳನ್ನು ಇಟ್ಕೊಂಡಿದ್ರು. ಕೆಲವೊಬ್ಬರು ಮುಸ್ಲಿಮರು ಬಂದು ಅಲ್ಲಿ ರಕ್ಷಣೆ ಮಾಡಿದ್ದಾರೆ ದಾಳಿಗೊಳಗಾದಂಥವ್ರು, ಅಥವಾ ಅಲ್ಲಿ ನಮ್ಮ ಕನ್ನಡಿಗರ ಆ ಹುಡುಗನ ಶಿವಮೊಗ್ಗ ಮಂಜುನಾಥ್ ಅವ್ರ ಮಗನ ಹೊತ್ಕೊಂಡು ಬಂದಿದ್ದು, ಹೀಗೆ ಯಾರೆಲ್ಲ ಇದ್ದರಲ್ಲ ಅವತ್ತು, ಯಾರೇ ಬದುಕುಳಿಸಿದ್ರು, ಒಟ್ಟಿನಲ್ಲಿ ಸಾಕ್ಷಿಗಳನ್ನು ಸಂಗ್ರಹ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಮತ್ತು ಅವತ್ತಿನ ದಾಳಿಯ ಸಂದರ್ಭದಲ್ಲಿ ಅವರು ಯಾವ ಮಾರ್ಗದ ಮೂಲಕ ಬಂದಿರಬಹುದು, ಜೊತೆಗೆ ಸ್ಥಳೀಯರ ಸಹಕಾರ ಅವರಿಗೆ ಯಾವ ಮಟ್ಟಿಗೆ ಇತ್ತು ನೋಡಿ. ಒಂದು ಭಾಳ ಸ್ಪಷ್ಟ, ಇಲ್ಲಿ ಸ್ಥಳೀಯರ ಜಮ್ಮು ಕಾಶ್ಮೀರಿಗಳ ಸಹಕಾರ ಇಲ್ಲದೆ ದಾಳಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಪಹಲ್ಗಾಮ್ ಉಗ್ರರ ದಾಳಿ ಬಗ್ಗೆ ಎನ್ಐಎ ಈಗ ತನಿಖೆಗೆ ಇಳಿದಿದೆ. 26 ಜನರ ಹತ್ಯೆ ಬಗ್ಗೆ ತನಿಖೆಯನ್ನು ಆರಂಭಿಸಿದೆ ಎನ್ಐಎ. ಪಹಲ್ಗಾಮ್ ಘಟನಾ ಸ್ಥಳದಲ್ಲಿರುವ ಎನ್ಐಎ ತಂಡ ಉಗ್ರರ ದಾಳಿ ಬಗ್ಗೆ ಈಗಾಗಲೇ ಹಲವು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. ದಾಳಿಯ ಪ್ರತ್ಯಕ್ಷದರ್ಶಿಗಳ ವಿಚಾರಣೆ ನಡೆಸಿದೆ ಎನ್ಐಎ. ಉಗ್ರರ ದಾಳಿಯ ಕ್ಷಣ ಕ್ಷಣದ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಇಂಚಿಂಚು ಕೆದಕ್ತಾ ಇದ್ದಾರೆ. ಉಗ್ರರ ಪ್ರವೇಶ ಹೇಗಾಯಿತು, ಎಕ್ಸಿಟ್ ಹೆಂಗಾಯಿತು, ಎಲ್ಲಿಂದ ಬಂದ್ರು, ಹೆಂಗೆ ಹೋದ್ರು, ಯಾವ ಕಡೆ ಹೋದ್ರು, ಇದೆಲ್ಲದರ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಕೆಲವು ಪ್ರಮುಖ ಸಾಕ್ಷಿಗಳು ಲಭ್ಯ ಆಗಿದ್ದಾವೆ. ವಿಧಿವಿಜ್ಞಾನ ತಜ್ಞರು ಬಂದಿದ್ದಾರೆ. ಇತರ ತಜ್ಞರಿರುವಂಥ ಎನ್ಐಎ ತಂಡ ಇದು. ತನಿಖೆ ಬಗ್ಗೆ ಅಧಿಕೃತ ಹೇಳಿಕೆಯನ್ನು ಎನ್ಐಎಯಿಂದ ಬಿಡುಗಡೆ ಮಾಡಬೇಕಾಗಿದೆ. ಉಗ್ರರ ದಾಳಿಯಲ್ಲಿ ಮೃತಪಟ್ಟವರ ಮನೆಗೆ ಭೇಟಿ ಕೊಡುವ ಸಾಧ್ಯತೆಗಳಿದ್ದಾವೆ. ದಾಳಿ ಮಾಡಿದ ಉಗ್ರರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸೋಕೆ ಈಗ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಓರ್ವ ಅಲ್ಲಿ ಲೋಕಲ್ ಇದ್ದಾನೆ, ಇನ್ನು 3 ಜನ ಪಾಕಿಸ್ತಾನದವರಿದ್ದಾರೆ. ಅಲ್ಲಿ ಕೆಲವೊಂದಿಷ್ಟು ಸ್ಥಳೀಯರು ಕೂಡ ಈ ಕೃತ್ಯಕ್ಕೆ ಸಾಥ್ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರನ್ನೂ ಕೂಡ, ಮತ್ತೆ ಕೆಲವು ಶಂಕಿತರನ್ನು ನಮ್ಮ ಭದ್ರತಾ ಪಡೆಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದೆಲ್ಲವನ್ನು ಕೂಡ ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಮಹತ್ವದ ಸಾಕ್ಷಿಗಳು ಕೂಡ ಈಗ ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿದ್ದಾವೆ. ಕ್ರೈಮ್ ಸೀನ್ ರೀಕ್ರಿಯೇಟ್ ಮಾಡ್ತಾರೆ. ಮತ್ತು ಅವರು ಏನೀಗ ಯಾವ ಕಾಡಿಂದ ಬಂದರು, ಎಲ್ಲಿಂದ ಅವರು ಎಕ್ಸಿಟ್ ಆಗಿರಬಹುದು, ಜೊತೆಗೆ ಅಲ್ಲಿ ಎಷ್ಟು ನಿಮಿಷಗಳ ಕಾಲ ಇದ್ದರು, ಅಲ್ಲಿ ಇದ್ದಂತಹ ಅಂಗಡಿಗಳು, ಈ ಸ್ನ್ಯಾಕ್ಸು ಕೂಲ್ ಡ್ರಿಂಕ್ ಅಂಗಡಿ ಇದಾರಲ್ಲ, ಆ ಒಂದು ಅಲ್ಲಿನ ಸಿಬ್ಬಂದಿಗಳ ವಿಚಾರಣೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಈ ಬೈಸರನ್ ವ್ಯಾಲಿ ಏನಿದೆಯಲ್ವಾ, ಅಲ್ಲಿಗೂ ಮತ್ತು ಮೇನ್ ಸಿಟಿಗೂ ಎಷ್ಟು ಅಂತರ ಇದೆ, ಜೊತೆಗೆ ಅಲ್ಲಿ ಈ ಹಿಂದೆ ಘಟನೆಗಳು ಈ ರೀತಿ ಆಗಿದ್ವಾ ಇಲ್ವಾ, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿ ಪಡೆದುಕೊಳ್ತಾರೆ. ಪ್ರವಾಸಿಗರನ್ನು ಕೂಡ ಮಾತಾಡಿಸ್ತಾರೆ. ಜೊತೆಗೆ ಸಾಧ್ಯ ಆದರೆ ಈಗ ಅಲ್ಲಿ ಉಗ್ರರ ಗುಂಡಿಗೆ ಬಲಿಯಾದವರ ಕುಟುಂಬಗಳನ್ನು ಕೂಡ ಭೇಟಿ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಓವರಾಲ್ ಎನ್ಐಎ ತನಿಖೆಗೆ ಇಳಿದಿದೆ. ಈಗ ನಮ್ಗೆ ಗೊತ್ತೇ ಇದೆ 26 ಮಂದಿ ಬಲಿಯಾಗಲಿಕ್ಕೆ ಆ 4 ಉಗ್ರರು ಕಾರಣ ಅಂಥೇಳಿ. ಆದರೆ ಇವೆಲ್ಲವೂ ಕೂಡ ಪ್ರೊಸೀಜರ್ ಆಗಿರೋದ್ರಿಂದಾಗಿ ಸಾಕ್ಷ್ಯಾಧಾರಗಳನ್ನು ಕೂಡ ಅಲ್ಲಿ ಸಂಗ್ರಹ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಅವ್ರನ್ನ ಜೀವಂತ ಹಿಡಿದ್ರೆ, ಅಥವಾ ಅವ್ರನ್ನ ಏನಾದರೂ ಎನ್ಕೌಂಟ್ರ್ ಮಾಡಿ ಬಿಸಾಕಿದರೆ ಕೊಡಬೇಕಲ್ಲ, ಎಲ್ಲ ಸಬ್ಮಿಟ್ ಮಾಡಬೇಕಲ್ವ. ಹಾಗಾಗಿನೇ ಅಚ್ಚುಕಟ್ಟಾಗಿ ನಡೀತಾ ಇದೆ.